ನಿಮಗೆಲ್ಲರಿಗೂ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಿತ 5ನೇ ತರಗತಿ ಭಾಗ 2ರಲ್ಲಿ ಅಧ್ಯಾಯ 2 ಭಾಗಾಕಾರ ಈ ಅಧ್ಯಾಯದಲ್ಲಿ ಅಭ್ಯಾಸ 2.1 ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ಈ ಒಂದು ಅಧ್ಯಾಯದ ಕುರಿತು ಪರಿಚಯ ವಿಡಿಯೋವನ್ನು ನೋಡಿದ್ದೇವೆ. ಭಾಗಾಕಾರ ಎಂದರೇನು ಮತ್ತು ಅದರಲ್ಲಿ ಪುನರಾವರ್ತನ ಅಭ್ಯಾಸವನ್ನು ಮಾಡಿದ್ದೇವೆ. ಮತ್ತು ಅದರ ಹಿಂದಿನ ವಿಡಿಯೋಗಳಲ್ಲಿ ಅಧ್ಯಾಯ 1 ಸಂಪೂರ್ಣವಾಗಿ ಅಭ್ಯಾಸ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಆ ವಿಡಿಯೋವನ್ನು ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ. ಏನದ ಅಂತಂದ್ರೆ, ಒಂದನೇ ಮುಖ್ಯ ಪ್ರಶ್ನೆ, ಕೆಳಗಿನವುಗಳಿಗೆ ಭಾಗಲಬ್ಧ ಹಾಗೂ ಶೇಷವನ್ನು ಕಂಡುಹಿಡಿಯಿರಿ. ಈ ಕೆಳಗಿನ 4 ಉಪಪ್ರಶ್ನೆಗಳನ್ನು ಭಾಗಾಕಾರ ಮಾಡಿ ಅದರಲ್ಲಿ ಭಾಗಲಬ್ಧ ಯಾವುದು ಶೇಷ ಯಾವುದು ಅಂತ ಕಂಡುಹಿಡಬೇಕು ಮಕ್ಕಳೇ. ನಮಗೆ ತಿಳಿದಿರುವುದ ಹಾಗೆ ಭಾಗಿಸು 32/4 ಈ ಲೆಕ್ಕ ಯಾವ ರೀತಿ ಮಾಡಿದೆ ನೋಡ್ರಿ. 4 ಎಂಬುದು ಭಾಜಕದಲ್ಲಿ ಬರೆದು 32 ಎಂಬುದು ಭಾಜ್ಯದಲ್ಲಿ ಬರೆದು 32 ಅನ್ನು 4ರಿಂದ ಭಾಗಾಕಾರ ಮಾಡಿದಾಗ 8 ಭಾಗಲಬ್ಧ ಬಂತು. 4 8 32, 2ರಲ್ಲಿ 2 ಕಳೆದಾಗ 0, 3ರಲ್ಲಿ 3 ಕಳೆದಾಗ 0. ಇದು ಶೇಷ ಅಂತ ಕರೀತಾರೆ. ಇದೇ ಪ್ರಶ್ನೆ ಕೇಳಿದ ಮಕ್ಕಳೇ, ಏನು ಆ ಲೆಕ್ಕವನ್ನು ಭಾಗಾಕಾರ ಮಾಡಿ ಆ ಭಾಗಾಕಾರ ಲೆಕ್ಕದಲ್ಲಿ ಭಾಗಲಬ್ಧ ಎಷ್ಟದ ಮತ್ತು ಶೇಷ ಎಷ್ಟದ ಎಂಬುದು ನಾವೇನು ಮಾಡಬೇಕು, ಬರೆದು ತೋರಿಸ್ಬೇಕ್ರಿ. ಅದೇ ಎಂಬುದು ಅಭ್ಯಾಸದಲ್ಲಿ ಒಂದೊಂದಾಗಿ ಮಾಡೋಣ ಮಕ್ಕಳೇ. ಅಭ್ಯಾಸ 2.1ರಲ್ಲಿ ಮುಖ್ಯ ಪ್ರಶ್ನೆ 1, ಕೆಳಗಿನವುಗಳಿಗೆ ಭಾಗಲಬ್ಧ ಹಾಗೂ ಶೇಷವನ್ನು ಕಂಡುಹಿಡಿಯಿರಿ. ಇದರಲ್ಲಿ 1ನೇ ಉಪಪ್ರಶ್ನೆ 48/6 ಇದನ್ನು ಪರಿಹಾರದಲ್ಲಿ ಬರೆದಾಗ ಈ ರೀತಿ ಬರೆದುಕೊಳ್ಬೇಕು ಮಕ್ಕಳೇ. 6 ಎಂಬುದು ಭಾಜಕದಲ್ಲಿ, 48 ಎಂಬುದು ಭಾಜ್ಯದಲ್ಲಿ ಬರೀಬೇಕು. ಹಾಗೂ 48ಅನ್ನು 6ರಿಂದ ಭಾಗಾಕಾರ ಮಾಡಬೇಕು. 6ನ ಮಗ್ಗಿಯಲ್ಲಿ 48 ಬರ್ತದೆ ಇಲ್ಲ ನೋಡ್ಕೊಳ್ಬೇಕು. 6ನ ಮಗ್ಗಿಯಲ್ಲಿ 48 ಬರ್ತದೆ, ಅದು ಎಷ್ಟಲೇ ಬರ್ತದೆ ಅಂತಂದರೆ 8ಲೇ ಬರುತ್ತದೆ. 6 8 48. ಇಲ್ಲೂ ಮೈನಸ್ ಚಿಹ್ನೆಯನ್ನು ಹಾಕಿ ಈ ರೀತಿ ಒಂದು ಗೆರೆ ಎಳಿಬೇಕು. 8ರಲ್ಲಿ 8ಅನ್ನು ಕಳೆದಾಗ 0, 4ರಲ್ಲಿ 4ಅನ್ನು ಕಳೆದಾಗ 0. ಈ ಲೆಕ್ಕ ಮುಗೀತು. ಈಗ ಇದರಲ್ಲಿ ಪ್ರಶ್ನೆ ಏನದ ಅಂತಂದ್ರೆ, ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡ್ರಿ ಅಂತ. ಭಾಗಲಬ್ಧ ಇದಕ್ಕೆ ಅಂತಾರೆ ಮಕ್ಕಳೇ. ಇದಕ್ಕೆ ಏನಂತ ಕರೀತಾರೆ, ಭಾಗಲಬ್ಧ ಅಂತ ಕರೀತಾರೆ. ಮತ್ತು ಇದಕ್ಕೆ ಭಾಜ್ಯ ಅಂತ ಕರೀತಾರೆ. ಅದೇ ರೀತಿ ಇದಕ್ಕೆ ಏನಂತ ಕರೀತಾರೆ, ಭಾಜಕ ಅಂತ ಕರೀತಾರೆ. ಇಲ್ಲಿ ಕೆಳಗೆ ಉಳಿತದೆ ನೋಡ್ರಿ, ಇದಕ್ಕೆ ಏನಂತ ಕರೀತಾರೆ, ಶೇಷ ಅಂತ ಕರೀತಾರೆ. ಭಾಗಲಬ್ಧ ಎಷ್ಟಂದರೆ 8 ಅದ, ಭಾಗಲಬ್ಧ 8 ಅಂತ ಬರಬೇಕು. ಅದೇ ರೀತಿ ಶೇಷ 0 ಅದ, ಶೇಷ 0 ಅಂತ ಬರಬೇಕು. 1ನೇ ಉಪಪ್ರಶ್ನೆ ಮುಗೀತು ಮಕ್ಕಳೇ. 2ನೇ ಉಪಪ್ರಶ್ನೆ 36/3 ಇದನ್ನು 3 ಎಂಬುದು ಭಾಜಕದಲ್ಲಿ ಬರಬೇಕು, 36 ಎಂಬುದು ಭಾಜ್ಯದಲ್ಲಿ ಬರೆದು 3ರಿಂದ ಭಾಗಾಕಾರ ಮಾಡಬೇಕು. 3 ಮಧ್ಯದಲ್ಲಿ 3 ಬರ್ತದೆ ನೋಡ್ಕೊಳ್ಬೇಕು. ಬರ್ತದೆ ಎಷ್ಟರಿಂದ ಬರ್ತದೆ ಅಂತಂದ್ರೆ 1ರಿಂದ ಬರ್ತದೆ. 3 1 3 ಮೈನಸ್ ಚಿಹ್ನೆಯನ್ನು ಹಾಕಬೇಕು. 3ರಲ್ಲಿ 3ಅನ್ನು ಕಳೆದಾಗ 0. 6 ಎಂಬುದು ಕೆಳಗೆ ಇಳಿಸ್ಕೊಳ್ಬೇಕು. 3ರ ಮಧ್ಯದಲ್ಲಿ 6 ಎಷ್ಟಲೇ ಬರ್ತದೆ ನೋಡ್ಕೊಳ್ಬೇಕು. 3ರ ಮಧ್ಯದಲ್ಲಿ 6 ಎಂಬುದು 2ಲೇ ಬರ್ತದೆ. 3 2 6, 6ರಲ್ಲಿ 6ಅನ್ನು ಕಳೆದಾಗ 0. ಈಗ ಇಲ್ಲಿ ಭಾಗಲಬ್ಧ ಎಷ್ಟದರೆ 12 ಅದ, ಭಾಗಲಬ್ಧ 12 ಅಂತ ಬರ್ಕೊಳ್ಬೇಕು. ಮತ್ತು ಶೇಷ ಎಷ್ಟು 0 0 ಅಂತ ಬರ್ಕೊಳ್ಬೇಕು. 2ನೇ ಉಪಪ್ರಶ್ನೆ ಮುಗೀತು. ಅದೇ ರೀತಿ 3ನೇ ಉಪಪ್ರಶ್ನೆ 55/4 ಅದನ್ನು ಪರಿಹಾರದಲ್ಲಿ ಬರೆದಾಗ ಈ ರೀತಿ ಬಳಕೋಬೇಕು. 4 ಎಂಬುದು ಭಾಜಕದಲ್ಲಿ, 55 ಎಂಬುದು ಭಾಜ್ಯದಲ್ಲಿ, 4ರ ಮಧ್ಯದಲ್ಲಿ 5 ಬರ್ತದಿಲ್ಲ ನೋಡ್ಕೋಬೇಕು. ಇದಕ್ಕಿಂತ ಹೆಚ್ಚಿಂದ ಹೋಗಬಾರ್ದು, ಇದಕ್ಕಿಂತ ಕಡಿಮೆನೇ ತೆಗೆದುಕೊಳ್ಬೇಕು. 4ರ ಮಧ್ಯದಲ್ಲಿ 5 ಬರಲ್ಲ, ಏನು ಮಾಡ್ಬೇಕಂತಂದರೆ 5ಕ್ಕಿಂತ ಕಡಿಮೆ ಅಂತಂದ್ರೆ 4 ಬರ್ತದಿಲ್ಲ ನೋಡ್ಕೊಳ್ಬೇಕು. 4ರ ಮಧ್ಯದಲ್ಲಿ ಬರ್ತದೆ ಎಷ್ಟಲೇ ಅಂತಂದ್ರೆ 1ಲೇ. ಆದ್ದರಿಂದ 4 1 4 ಅಂತ ಬರ್ದು ಇಲ್ಲಿ 5ರಲ್ಲಿ 4ಅನ್ನು ಕಳೆದಾಗ 1. ಈಗ ಇದು 5 ಎಂಬುದು ಕೆಳಗೆ ಇಳಿಸ್ಕೊಳ್ಬೇಕು. 4ರ ಮಧ್ಯದಲ್ಲಿ 15 ಬರ್ತಿಲ್ಲ ನೋಡ್ಕೋಬೇಕು. ಈ 15ಕ್ಕಿಂತ ಹೆಚ್ಚಿನ ಈಗ ಬರಲ್ಲ ಅಂತಂದ್ರೆ 15ಕ್ಕಿಂತ ಹೆಚ್ಚಿನ ಹೋಗಬಾರ್ದು, ಅದಕ್ಕಿಂತ ಕಡಿಮೆ ತೊಗೋಬೇಕು. ಇದಕ್ಕಿಂತ ಈ 15ಕ್ಕಿಂತ ಏನು ಮಾಡಬೇಕು, ಕಡಿಮೆ ತೆಗೆದುಕೊಳ್ಬೇಕು. 4ರ ಮಧ್ಯದಲ್ಲಿ 15 ಬರಲ್ಲ, 14 ಬರಲ್ಲ, 13 ಬರಲ್ಲ, 12 ಬರ್ತದೆ. ಎಷ್ಟಲೇ ಬರ್ತದೆ 4 3
12, 5ರಲ್ಲಿ 2 ಕಳೆದಾಗ 3, 1ರಲ್ಲಿ 1 ಕಳೆದಾಗ 0. ಇದು ಭಾಗಲಬ್ಧ 13. ಶೇಷ ಎಷ್ಟು ರೀ? ಶೇಷ ಎಷ್ಟು ಉಳಿದ? 3 ಅಂತ ಬರೆದುಕೊಳ್ಬೇಕು. 4ನೇ ಉಪ ಪ್ರಶ್ನೆ 72/7 ಈ ರೀತಿ ಬರೆದುಕೊಳ್ಬೇಕು. 7 10 70, 7 10 70, 2ರಲ್ಲಿ 0 ಕಳೆದಾಗ 2, 7ರಲ್ಲಿ 7 ಕಳೆದಾಗ 0. ಭಾಗಲಬ್ಧ 10, ಶೇಷ 2. 1ನೇ ಉಪಪ್ರಶ್ನೆ ಮುಗಿತು ಮಕ್ಕಳೇ. 2ನೇ ಮುಖ್ಯ ಪ್ರಶ್ನೆ, ಕೆಳಗಿನವುಗಳಿಗೆ ಭಾಗಲಬ್ಧ ಹಾಗೂ ಶೇಷವನ್ನು ಕಂಡುಹಿಡಿಯಿರಿ. 1ನೇ ಮುಖ್ಯ ಪ್ರಶ್ನೆ ಯಾವ ರೀತಿ ಮಾಡಿದ್ದೀವಲ್ಲ ಮಕ್ಕಳೇ, ಅದೇ ರೀತಿ ಲೆಕ್ಕವನ್ನು ಮಾಡಬೇಕು. ಇದರಲ್ಲಿ 1ನೇ ಉಪಪ್ರಶ್ನೆ 232/4 ಅಲ್ಲಿ 2 ಅಂಕಿ ಇತ್ತು, 3 ಅಂಕಿ ಇದೆ ರೀ. ಪರಿಹಾರ 4 ಭಾಜಕದಲ್ಲಿ ಬರೆದು 232 ಭಾಜ್ಯದಲ್ಲಿ ಬರಬೇಕು. ಈಗ ಇಲ್ಲಿ ನೋಡಬೇಕು ಮಕ್ಕಳೇ, ಇಲ್ಲಿ ಏನಿತ್ತು ಅಂತಂದ್ರೆ ಒಂದೊಂದು ಅಂಕಿ ತೆಗೆದುಕೊಂಡು ಮಾಡಿದ್ದೇವೆ. ಇಲ್ಲಿ 1ನೇ ಮುಖ್ಯ ಪ್ರಶ್ನೆಯಲ್ಲಿ ಏನು ಒಂದೊಂದು ಲೆಕ್ಕ ತೆಗೆದುಕೊಂಡು ಒಂದೊಂದು ಅಂಕಿಗಳು ತೆಗೆದುಕೊಂಡು ಮಾಡಿದೆವು. 4 ಮಧ್ಯದಲ್ಲಿ 5 ತೆಗೆದುಕೊಂಡು ಈ ರೀತಿ ಮಾಡಿದೆ. ಆದರೆ ಇಲ್ಲಿ ನೋಡಿರಿ ಮಕ್ಕಳೇ, ಸ್ವಲ್ಪ ಗಮನವಿಟ್ಟು ಕೇಳ್ರಿ. ಇಲ್ಲಿ ಏನದ ಅಂತಂದ್ರೆ 1 ಅಂಕಿ ಎಂಬುದು 4 ಮಧ್ಯದಲ್ಲಿ ಅಂತಂದ್ರೆ 2 ಎಂಬುದು 4 ಮಧ್ಯದಲ್ಲಿ ಬರೋದಿಲ್ಲ. ಆಗೇನು ಮಾಡಬೇಕು, ಇವು 2 ಜೊತೆಯಲ್ಲಿ ತೆಗೆದುಕೊಳ್ಬೇಕು. ಇವು 2 ಅಂತಂದ್ರೆ 23. 4 ಮಧ್ಯದಲ್ಲಿ 23 ಬರ್ತಾ, 23 ಬರಲ್ಲ ಅಂತಂದ್ರೆ ಏನು ಮಾಡಬೇಕು, 23ಕ್ಕಿಂತ ಸಣ್ಣದು 22 ಬರ್ತದಿಲ್ಲ ನೋಡ್ಕೊಳ್ಬೇಕು. 22 ಬರೋದಿಲ್ಲ. 21 ಬರ್ತದೆ ನೋಡ್ಕೊಳ್ಬೇಕು. 21 ಬರೋದಿಲ್ಲ. 20 ಬರ್ತದೆ ನೋಡ್ಕೊಳ್ಬೇಕು. 20 ಬರ್ತದೆ ಎಷ್ಟಲೇ? 4, 5 20. 3ರಲ್ಲಿ 0 ಕಳೆದ್ರೆ 3, 2ರಲ್ಲಿ 2 ಕಳೆದ 0. ಇದು 2 ಕೆಳಗೆ ಇಳಿಸ್ಕೊಳ್ಬೇಕು. ಎಷ್ಟಾಯ್ತು ಅಂದ್ರೆ 32 ಆಯಿತು. 4 ಮಧ್ಯದಲ್ಲಿ 32 ಬರ್ತಿಲ್ಲ ನೋಡ್ಕೋಬೇಕು. 4 8 32. 2ರಲ್ಲಿ 2 ಕಳೆದು 0, 3ರಲ್ಲಿ 3 ಕಳೆದ್ರೆ 0. ಲೆಕ್ಕ ಮುಗೀತು. ಇಲ್ಲಿ ಪ್ರಶ್ನೆ ಏನದ, ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡ್ರಿ. ಭಾಗಲಬ್ಧ ಎಷ್ಟು? 58. ಶೇಷ ಎಷ್ಟು? 0. 1ನೇ ಮುಖ್ಯ ಉಪಪ್ರಶ್ನೆ ಮುಗೀತು. 2ನೇದು 474/6 ಭಾಜಕದಲ್ಲಿ 6 ಬರೆದುಕೊಳ್ಬೇಕು. ಭಾಜ್ಯದಲ್ಲಿ 474 ಬರೆದುಕೊಳ್ಬೇಕು. ಇಲ್ಲಿ ಸೇಮ್ ಹೆಂಗನ್ನೋದಂತಂದ್ರೆ 1ನೇ ಅಂಕಿ ಎಂಬುದು 4 ಎಂಬುದು 6 ಮಧ್ಯದಲ್ಲಿ ಬರೋದಿಲ್ಲ. ಆಗೇನು ಮಾಡಬೇಕು, 2 ಜೊತೆಯಲ್ಲಿ ತೆಗೆದುಕೊಳ್ಳಬೇಕು. 2 ಜೊತೆಯಲ್ಲಿ ತೆಗೆದುಕೊಂಡಾಗ 47 ಆಗುತ್ತದೆ. 47 6 ಮಧ್ಯದಲ್ಲಿ ಬರ್ತದಿಲ್ಲ ನೋಡ್ಕೋಬೇಕು. 47 ಬರಲ್ಲ, 48 ಬರ್ತದೆ. ಅದರ 48 ಹೆಚ್ಚಿಗೆ 47ಕ್ಕಿಂತ ಹೆಚ್ಚಾಗುತ್ತದೆ. ನಮಗೆ ಕಡಿಮೆ ಬೇಕು. ಕಡಿಮೆ ಅಂತಂದ್ರೆ 42. 6 7 42. 7ರಲ್ಲಿ 2 ಕಳೆದಾಗ 5, 4ರಲ್ಲಿ 4 ಕಳೆದಾಗ 0. ಈ 4 9 ಕೆಳಗೆ ಇಳಿಸ್ಕೊಂಡಾಗ 54 ಆಗುತ್ತದೆ. 6 9 54. 4ರಲ್ಲಿ 4 ಕಳೆದು 0, 5ರಲ್ಲಿ 5 ಕಳೆದಾಗ 0. ಭಾಗಲಬ್ಧ 79, ಶೇಷ 0. ಅದೇ ರೀತಿ 3ನೇ ಉಪಪ್ರಶ್ನೆ 255/11. 11 ಎಂಬುದು ಭಾಜಕದಲ್ಲಿ ಬರಬೇಕು. 255 ಎಂಬುದು ಭಾಜ್ಯದಲ್ಲಿ ಬರೆದುಕೊಳ್ಬೇಕು. ಇಲ್ಲಿ 1 ಅಂಕಿ ಎಂಬುದು 11 ಮಧ್ಯದಲ್ಲಿ ಬರೋಲ್ಲ. ಆಗ ಏನು ಮಾಡಬೇಕು, 2 ಜೊತೆಯಲ್ಲಿ ತೆಗೆದುಕೊಳ್ಬೇಕು. ಜೊತೆಯಲ್ಲಿ ತೆಗೆದುಕೊಂಡಾಗ 25 ಆಗುತ್ತದೆ. 11ರ ಮಧ್ಯದಲ್ಲಿ 25 ಬರೆಸೋದು ಇಲ್ಲ ನೋಡ್ಕೊಳ್ಬೇಕು. ಬರಲ್ಲ ಅಂತಂದಾಗ ಏನು ಮಾಡಬೇಕು, ಇದಕ್ಕಿಂತ ಚಿಕ್ಕದು 24 ಬರ್ತದೆ ಅಂತ ತೆಗೆದುಕೊಂಡು ನೋಡ್ಕೊಳ್ಬೇಕು. 24 ಬರಲ್ಲ. 23 ಬರ್ತದೆ ಅಂತ ತೆಗೆದುಕೊಂಡು ನೋಡ್ಕೊಳ್ಬೇಕು. 24 ಬರಲ್ಲ. 22 ಬರುತ್ತದೆ. 11 2 22. 5ರಲ್ಲಿ 2 ಕಳೆದಾಗ 3, 2ರಲ್ಲಿ 2 ಕಳೆದಾಗ 0. ಇದು 5 ಎಂಬುದು ಕೆಳಗೆ ಏನು ಮಾಡ್ಕೋಬೇಕು, ಇಳಿಸ್ಕೊಳ್ಬೇಕು. 35 ಆಗುತ್ತದೆ. 11ರ ಮಧ್ಯದಲ್ಲಿ 35 ಬರಲ್ಲ ಅಂತ ಅದಕ್ಕಿಂತ ಚಿಕ್ಕದು. ಇದು 35ಕ್ಕಿಂತ ಚಿಕ್ಕದು ಅದೆಲ್ಲ ನೋಡ್ಕೊಳ್ಬೇಕು. 35ಕ್ಕಿಂತ ಚಿಕ್ಕದು 34. 34 11ರ ಮಧ್ಯದಲ್ಲಿ ಬರಲ್ಲ. 33 11 ಮಧ್ಯದಲ್ಲಿ ಬರ್ತದೆ. ಎಷ್ಟಲಿ ಅಂತಂದ್ರೆ 11 3 33. 5ರಲ್ಲಿ 3 ಕಳೆದಾಗ 2, 3ರಲ್ಲಿ 3 ಕಳೆದಾಗ 0. ಆದ್ದರಿಂದ ಭಾಗಲಬ್ಧ ಎಷ್ಟು ಅಂತಂದಾಗ 23. ಶೇಷ ಎಷ್ಟು ಅಂತಂದಾಗ ಎಷ್ಟದರಲ್ಲಿ 2 ಅದ, ಅದರಲ್ಲಿ ಶೇಷ 2. 4ನೇ ಉಪ ಪ್ರಶ್ನೆ
527 ಭಾಗಿಸು 12. ಇಲ್ಲಿ ಸೇಮ್ ಇವು ಲೆಕ್ಕ ಯಾವ ರೀತಿ ಮಾಡಿದಿಲ್ಲ, ಒಂದು ಅಂಕಿ ಬರಲ್ಲಂತ 2 ಶೇರ್ ಜೊತೆಯಲ್ಲಿ ತೆಗೆದುಕೊಳ್ಳಬೇಕಂತ ಹೇಳಿದ್ದೀನಿ. ಅದೇ ರೀತಿಯನ್ನು ತೆಗೆದುಕೊಳ್ಳಬೇಕು. 12 ಎಂಬುದು ಭಾಜಕದಲ್ಲಿ ಬರಬೇಕು. 225 ಎಂಬುದು 27 ಎಂಬುದು 12 ಎಂಬುದು ಭಾಜಕದಲ್ಲಿ ಬರೆದುಕೊಳ್ಳಬೇಕು. 227 ಎಂಬುದು ಭಾಜ್ಯದಲ್ಲಿ ಬರೆದುಕೊಂಡು ಏನು ಮಾಡಬೇಕು, ಭಾಗಾಕಾರ ಮಾಡಬೇಕು. 12ರ ಮಧ್ಯದಲ್ಲಿ 5 ಬರೋದಿಲ್ಲ ಮಕ್ಕಳೇ. ಬರೋದಿಲ್ಲ ಅಂತಂದರೆ 2 ಶೇರ್ ತೊಗೋಬೇಕು, ಜೊತೆಯಲ್ಲಿ ತೆಗೆದುಕೊಳ್ಬೇಕು. ಜೊತೆಯಲ್ಲಿ ತೆಗೆದುಕೊಂಡಾಗ 52 ಆಗುತ್ತದೆ. 12ರ ಮಧ್ಯದಲ್ಲಿ 52 ಬರ್ತದಿಲ್ಲ ನೋಡ್ಕೊಳ್ಬೇಕು. 12ರ ಮಧ್ಯದಲ್ಲಿ 52 ಬರಲ್ಲ ಅಂತಂದರೆ ಇದಕ್ಕಿಂತ ಚಿಕ್ಕದು ದೊಡ್ಡ ತೆಗೆದುಕೊಳ್ಳಬಾರದು, ಚಿಕ್ಕದೇ ತೆಗೆದುಕೊಳ್ಬೇಕು. ಇದು 52, 51 ಬರಲ್ಲ, 50 ಬರಲ್ಲ, 49 ಬರಲ್ಲ, 48 ಬರ್ತದೆ. 12 4 48. ಈಗ ಏನು ಮಾಡಬೇಕು, 2ರಲ್ಲಿ 8 ಕಳಿಬೇಕು. ಕಳಿಬೇಕಾದ್ರೆ 2ರಲ್ಲಿ 8 ಕಳೆಯೋಕೆ ಬರಲ್ಲ. ಏನು ಮಾಡಬೇಕು, ಈ ಕಡೆಯಿಂದೊಂದು ದಶಕ ತೆಗೆದುಕೊಳ್ಳಬೇಕು. 5ರಲ್ಲಿ 1 ಕೊಟ್ಟಾಗ ಇಲ್ಲಿ 4 ಉಳಿತದೆ. ಇಲ್ಲಿ ಎಷ್ಟಾಯ್ತದೆ ಅಂತಂದ್ರೆ 12 ಐತೆ. 12ರಲ್ಲಿ 8 ಕಳೆದಾಗ 4, 4ರಲ್ಲಿ 4 ಕಳೆದಾಗ 0. ಇಲ್ಲಿ 7 ಅದ, 7ಅನ್ನು ಕೆಳಗೆ ಇರಿಸ್ಕೊಂಡೆ ಅಂತಂದ್ರೆ 47 ಆಗುತ್ತದೆ. 12ರ ಮಧ್ಯದಲ್ಲಿ 47 ಬರೋದಿಲ್ಲ. ಯಾಕಂತಂದ್ರೆ ಕೊನೆಯದು ಎಷ್ಟು, 48. 47 ಬರೋದಿಲ್ಲ ಅಂತಂದ್ರೆ ಅದಕ್ಕಿಂತ ಚಿಕ್ಕದು ಯಾವ ಬರ್ತು ಮಗ್ಗಿಲ್ಲ ಅಂತ 12 3 36. ಇಲ್ಲಿ 36 ಅಂತ ಬರ್ತ್ಕೊಳ್ಬೇಕು. 7ರಲ್ಲಿ 6 ಕಳೆದಾಗ 1, 4ರಲ್ಲಿ 3 ಕಳೆದಾಗ 1. ಇಲ್ಲಿ ಭಾಗಲಬ್ಧ ಎಷ್ಟು, 43. ಶೇಷ ಎಷ್ಟು, 11. ಇಲ್ಲಿಗೆ 2ನೇ ಮುಖ್ಯ ಪ್ರಶ್ನೆ ಮುಗೀತು ಮಕ್ಕಳೇ.